गेल्या 4 दिवसांपासून सुरू असलेल्या मुसळधार पावसाने भोज परिसराला अक्षरशः झोडपून काढलं असून शेतीसह जनजीवनावर त्याचा गंभीर परिणाम झालाय. सतत पडणाऱ्या पावसामुळे नदी नाले दुथडी भरून वाहत आहेत. नदीकाठावरील शेकडो एकर शेती पाण्याखाली गेल्याने ऊस, सोयाबीन, मका, भात, भाजीपाला तसेच इतर खरीप पिकांचं मोठ्या प्रमाणात नुकसान झालंय. शेतकऱ्यांनी केलेला लाखो रुपयांचा खर्च वाया जाण्याची भीतीही निर्माण झाली असून पुढील हंगामाबाबतही चिंतेचं वातावरण आहे. शेतकऱ्यांच्या म्हणण्यानुसार गेल्या 2 वर्षांपासून पिकांच्या नुकसानीचे सर्वेक्षण आणि पंचनामे वेळेत व योग्य पद्धतीने झालेला नाही. परिणामी अनेक नुकसानग्रस्त शेतकरी शासनाच्या आर्थिक मदतीपासून वंचित राहिलेत. ರೈತ ಶಿವಗೊಂಡ ಕಟ್ಟಗೊಂಡ ಪಾಟೀಲ್ ಬೋಸ್ ನಾನು ಹೇಳೋದೇನೆಂದರೆ ಮುಖ್ಯಮಂತ್ರಿಗೆ ಈ ಮುಖಾಂತರ ಹೇಳೋದೇನೆಂದರೆ ಈ ಭಾಗದಲ್ಲಿ ಒಂದು 400 ಎಕರೆ ಕ್ಷೇತ್ರ ಅದ, ಅದೆಲ್ಲ ನೀರು ನಿಂತು ಬೆಳೆ ಎಲ್ಲ ಹಾನಿ ಆಗ್ತದೆ. ಯಾವುದು ಕಬ್ಬು ಇರಲಿ, ತಂಬಾಕಿರಲಿ, ಏನಿದ್ರೂ ಎಲ್ಲ ಹಾನಿ ಆಗ್ತದೆ. ಆ ಹಾನಿ ಈಗ 4 ವರ್ಷದಿಂದ ಬೋಜ್ ಮತ್ತು ಕಾರತಗ ಈ ಗ್ರಾಮದ ರೈತರಿಗೆ ಬೆಳೆ ಪರಿಹಾರ ಬಂದಿಲ್ಲ. ಅದನ್ನ ನೀವು ತೊರಗಿಸ್ಕೊಡ್ಬೇಕಂತೇಳಿ ಈ ಮುಖಾಂತರ ಹೇಳ್ತೀವಿ. ಮತ್ತೊಂದು ಏನಂದ್ರೆ ಈ ರೈತರು ಬೆಳೆದಂಥ ಬೆಳೆಗೆ ಒಟ್ಟು ಒಂದು ಯಾವುದಕ್ಕೂ ಒಂದು ಇದಿಲ್ಲ, ರೇಟ್ ಇರೋಂಗಿಲ್ಲ. ರೇಟ್ ಈಗ ಒಂದು ಸಾಧಾರಣ ಉದಾಹರಣೆ ಹೇಳ್ಬೇಕಂದ್ರೆ ನಿಮ್ಗೆ ಹೆಂಗೆ ಈ ಮಹಿಳೆಯರು ಈ ತಲೆ ಬಾಚ್ಕೊಂಡು ಒಗ್ದಿಂದ ಕೂದಲಿಂದ ದರ 4,000 ರೂಪಾಯಿ kg ಮಾರ್ತದೆ. ಆದರೆ ನಮ್ಮ ಕಬ್ಬಿನ ದರ 2 ರೂಪಾಯಿ 3 ರೂಪಾಯಿ ಕಿಲೋ ಮಾರ್ತದೆ. ಅದಕ್ಕೆ ಬೆಳೆಗಳಿಗೆ ಯೋಗ್ಯ ದರನೂ ಕೊಡ್ಬೇಕಂತೇಳಿ ನಾ ಈ ಮುಖಾಂತರ ಬೇಡ್ಕೊಳ್ತೇನೆ. ಇವತ್ತು ಕರ್ನಾಟಕದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರು ಬೆಳಗಾವಿ ನಗರಕ್ಕೆ ರೈತರ ಮಹಾಪೂರ ಮಳೆಯಿಂದ ಹಾನಿಯಾಗಿರುವ ಬೆಳೆ ಪರೀಕ್ಷೆ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಅವರಿಗೆ ಮೊಟ್ಟ ಮೊದಲು ನಮ್ಮ ಜೈ ಕಿಸಾನ್ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಸ್ವಾಭಿಮಾನಿ ರೈತ ಸಂಘ ಹಾಗೂ ಈ ಗ್ರಾಮಸ್ಥರ ವತಿಯಿಂದ ತುಂಬುರದ ಸ್ವಾಗತ ಬಯಸುತ್ತಾ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರಲ್ಲಿ ವಿನಂತಿ ಮಾಡಿಕೊಳ್ಳೋದೇನೆಂದರೆ, ಕಳೆದ ಜೂನಿನಲ್ಲಿ ಮಳೆ ಇಲ್ಲದೆ ಬೆಳೆ ನಾಶವಾಗಿ ಹೋಗಿವೆ. ಯಾಕಂದ್ರೆ ಕೆಲವೊಬ್ಬರು ಕಬ್ಬಿನ ಲಾವಣಿಗಳನ್ನು ಮಾಡಿರ್ತಾರೆ, ಅದೇ ರೀತಿ ಮೆಣಸಿನತರು ಕಾಯಿಪಲ್ಯ ಹಚ್ಚಿರ್ತಾರೆ. ಅವು ಮಳೆ ಬೀಳಲಾರ್ದೆ, ಶೇಂಗಾ ಇರಲಿ, ಉದ್ದಿರಲಿ, ಸೋಯಾಬೀನ್ ಇರಲಿ, ಮಳೆ ಬೀಳಲಾರ್ದೆ ಅವು ನಾಶ ಹೋಗಿದ್ದು. ಈಗ ಸದ್ಯ ಒಂದು ವಾರದಾಗ ಮಳೆ ಅತಿಯಾಗಿ ನದಿ ಸಂಕಟದೆಲ್ಲರೂ ಮಹಾಪುರದಿಂದ ಬೆಳೆ ನಷ್ಟ ಆಗಿದೆ. ಆದ ಕಾರಣ ಎಲ್ಲ ರೈತರ ಬಾಂಧವರಿಂದ ದೂಧಗಂಗಾ ಇರಲಿ, ವೇದಗಂಗಾ ಇರಲಿ, ಪಂಚಗಂಗಾ ಹಾಗೂ ನಮ್ಮ ಜೈ ಕಿಸಾನ್ ಕರ್ನಾಟಕ ರಾಜ್ಯ ರೈತ ಸಂಘ ಕಾರ್ಯದರ್ಶಿ ಶೀತಲ್ ಬಾಗೆ, ಸಂಚಾಲಕರಾದ ಶಿವಗೊಂಡ ಪಾಟೀಲ್, ಜಿತೇಂದ್ರ ಠಾಕಳೆ ಹಾಗೂ ಬೋಧ್ ಗ್ರಾಮಸ್ಥ ಕಾರ್ತಗ, ಢೋನಿವಾಡಿ, ಮಾನ್ಕಾಪುರ್ ಎಲ್ಲ ಗ್ರಾಮಸ್ಥರ ವತಿಯಿಂದ ಸನ್ಮಾನ್ಯ CM ಡಿ ಕೆ ಶಿವಕುಮಾರ್ ಅವರು ವಿನಂತಿಸಿಕೊಳ್ಳೋದ್ರೆ, ಈಗ ಕಳೆದ ಒಂದು ವಾರದಾಗ ಮಳೆ ಹೆಚ್ಚಾಗಿ ನದಿ ಭಾಗದ ಸೇತುವೆಯಲ್ಲಿ ಹೊಳಿ ನೀರು ಹೆಚ್ಚಾಗಿ ಬೆಳೆ ನಾಶ ಆಗಿವೆ, ಕಬ್ಬು ನಾಶ ಆಗಿವೆ, ಸೋಯಾಬೀನ್ ನಾಶ ಆಗಿವೆ, ಅದೇ ರೀತಿ ತರಕಾರಿ ಕಾಯಿಪಲ್ಯ ಇವೆಲ್ಲವೂ ನಾಶವಾಗಿವೆ. ಆದ ಕಾರಣ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಈ ಭಾಗದ ರೈತರಿಗೆ ಬೆಳೆ ಸಾಲ ಸಂಪೂರ್ಣ ಮನ್ನಾ ಮಾಡಬೇಕು. ಅದೇ ರೀತಿ ಕಳೆದ 2-3 ವರ್ಷ ಆಯಿತು ಬೆಳೆ ಸಮೀಕ್ಷೆ ಸರಿಯಾಗಿ ಆಗದ ಕಾರಣ ಬೆಳೆ ನಷ್ಟ ಆಗಿದ್ದ ಪರಿಹಾರ ಬಂದಿರುವುದಿಲ್ಲ. ಆದ ಕಾರಣ ಈ ವರ್ಷ ಸರಿಯಾಗಿ ಬೆಳೆ ಪರಿಹಾರ ಮಾಡಿ ಪರಿಹಾರ ನಷ್ಟ ಸನ್ಮಾನ್ಯ ಮುಖ್ಯಮಂತ್ರಿ ಸಾಹೇಬರು ನಮಗೆ ದೊರಕಿಸ್ಕೊಡ್ಬೇಕು. ಅದೇ ರೀತಿ ಸಂಪೂರ್ಣ ಬೆಳೆ ಸಾಲವನ್ನು ಮನ್ನಾ ಮಾಡಬೇಕಂದ್ರೆ ರೈತರು ಸಂಕಷ್ಟದಲ್ಲಿದ್ದರು. ಕಮ್ಮಿ ಕಾಯಿಪಲ್ಯ ಬೆಳೆದಂಥ ರೈತರಿಗೆ ಎಕರೆಗೆ 50,000, ಸೋಯಾಬೀನ್ ಇರಲಿ, ಉದ್ದಿರಲಿ ಮತ್ತು ಕಬ್ಬು ಇರಲಿ, ಇವ್ರಿಗೆ ಕಮ್ಮಿ ಎಕರೆ 1 ಲಕ್ಷ ರೂಪಾಯಿ ಪರಿಹಾರ ದೊರಕಿಸ್ಕೊಡ್ಬೇಕಂತ ನಮ್ಮ ಈ ಕರ್ನಾಟಕ ರಾಜ್ಯ ರೈತ ಸಂಘ ಜೈ ಕಿಸಾನ್ ರೈತ ಸಂಘಗಳಿಗೆ ವಿನಂತಿ ಮಾಡ್ಕೊಳ್ತೀನಿ. ಒಂದು ವೇಳೆ ಈ ನಮ್ಮ ಬೇಡಿಕೆಗಳನ್ನು ಈಡೇರಿಸದಿದ್ದರೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷದ ಚುನ್ನಪ್ಪ ಪೂಜಾರಿ, ಅದೇ ರೀತಿ ಮಹಾರಾಷ್ಟ್ರದ ಸ್ವಾಭಿಮಾನಿ ರೈತ ಸಂಘದ ನಾಯಕರಾದಂಥ ರಾಜು ಶೆಟ್ಟಿ ಅವರ ನೇತೃತ್ವದಾಗ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ. ಈ ಸಂದರ್ಭದಲ್ಲಿ ಹೇಳಿ ನಾನು ರಮೇಶ್ ಪಾಟೀಲ್, ಜೈ ಕಿಸಾನ್ ಕರ್ನಾಟಕ ರಾಜ್ಯ ರೈತ संघ राज्याध्यक्ष. प्रशासनाने परिस्थितीचे गांभीर्य लक्षात घेऊन तातडीने नुकसानग्रस्त भागांची पाहणी करावी, आवश्यक त्या ठिकाणी मदत कार्य सुरू करावे आणि नागरिकांच्या सुरक्षिततेसाठी आवश्यक उपाययोजना कराव्यात अशी मागणीही ग्रामस्थांनी केली आहे. ब्युरो रिपोर्ट KMM मराठी, बेळगाव. ಜಗಮಗ ಹೊಳೆಯುವ ಕಣ್ಣುಗಳು, ಹೃದಯದಿ ಹರುಷದ ಅಲೆಗಳು, ಬಂದಿದೆ ಶುಭಗಳಿಗೆ ಪ್ರೀತಿಯ ಗಳಿಗೆ, ರೇಷ್ಮೆಯಲ್ಲಿ ಸುತ್ತಿದ
ಶತ ಸ್ವರ್ಣಗಳಿಗೆ. BS Channabasappa and Sons, The Textile Mall, Tilakvadi, Belagavi.